ಈ ಕೇಜಸ್ ಎಲ್ಲ ತೊಗೊಂಡು ನಾವು ಹೋಗ್ತಾ ಇರೋದು ಅನಿಮಲ್ಸ್ನ ತರೋಕೆ. ನಾನು ನಿಮ್ಮ ಸಬ್ಸ್ಕ್ರೈಬರು, ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ಟಡಿಗೆ ಬೇಕಾಗಿರೋದು ರ್ಯಾಟ್, ಅದರಲ್ಲೂ ಕೂಡ ಸ್ಟ್ರೈನ್ಸ್ ಎಲ್ಲ ಅನ್ಕೊಂಡು ನೋಡ್ಲಾ. ವೆಟನರಿ ಕಾಲೇಜ್ ಹತ್ರ ಬಂದ್ವಿ. ಯಾರಾದರೂ ಅನಿಮಲ್ಸ್ ತೊಗೊಳಕ್ ಬಂದರೆ ಇಲ್ಲಿಗೆ ಬನ್ನಿ, ನಿಮಗೆ 100 ರೂಪೀಸಿಗೆಲ್ಲ ಸಿಗುತ್ತೆ. ನಿಮಗೂ ಈ ಫೀಲ್ಡಿಗೆ ಬರ್ಬೇಕಂತ ಇಂಟ್ರೆಸ್ಟ್ ಇದ್ರು ಕೂಡ ನನ್ನ ಪಕ್ಕ ಇರೋದು G-PAT ಕ್ವಾಲಿಫೈ. ಈ ಕೇಜಸ್ ಎಲ್ಲ ತಗೊಂಡು ನಾವು ಹೋಗ್ತಾ ಇರೋದು ಅನಿಮಲ್ಸ್ನ ತರೋಕೆ. ಸೊ ಎಲ್ಲರಿಗೂ ಡೌಟ್ ಇರುತ್ತೆ, ಇವ್ರು ಏನು ಮಾಡ್ತಾ ಇರೋದು, ಏನು ಹೋಗ್ತಾ ಇರೋದು ಅಂತ ತುಂಬ ಜನ ಕೇಳಿದ್ದೀರ ಕೂಡ. ನಾನು ಮಾಡ್ತಾ ಇರೋದು ಮಾಸ್ಟರ್ಸ್ ಇನ್ ಫಾರ್ಮಕಾಲಜಿ. ಸೊ ನಮಗೆ ಅನಿಮಲ್ ಸ್ಟಡೀಸ್ ಇರುತ್ತಲ್ವ, ಇವಾಗ ಒಂದು ಸ್ಟಡಿಗೋಸ್ಕರ ನಾನು ಮತ್ತು ಲಲ್ಲಿ ಅನಿಮಲ್ಸ್ ತರಕ್ಕೆ ಹೋಗ್ತಾಯಿದ್ವಿ. ಎಥಿಕಲ್ ಕಮಿಟಿ ಪ್ರಕಾರ ನಾವು ಅನಿಮಲ್ಸ್ನೆಲ್ಲ ತೋರಿಸೋ ಹಾಗಿಲ್ಲ, ಬಟ್ ಹೋಗೋದನ್ನು ತೋರಿಸ್ತೀವಿ ಅಷ್ಟೇ. ನಾನು ನಿಂತಿದ್ನಲ್ಲ, ಒಂದು ಹುಡುಗಿ ಏನು ಹೇಳಿದ್ರು ಗೊತ್ತಾ, ಅಕ್ಕ ನಾನು ನಿಮ್ಮ ಸಬ್ಸ್ಕ್ರೈಬರು, ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು. ಹೌದಾ, ಥ್ಯಾಂಕ್ಸ್. ಅದನ್ನು ಮಾಡೋಣ. ಮೊನ್ನೆ ಸಬ್ಬರಿಂದ ಸಿಟಿ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಹೋಗ್ತಿದ್ವಲ್ಲ, ಅವಾಗ ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಿದ್ದೆ, ಇದು ಇಲ್ಲೇ ಅಮ್ಮ ಧರಣಿ ಬ್ಲಾಗ್ ಮಾಡಿದ್ದು. ನನ್ಗೆ ಹೇಳಿಲ್ಲ. ಆಗ ಇನ್ನೂ ಪ್ರಸಾದ ತಿನ್ಬಿಟ್ಟು ಡವ್ ಮಾಡ್ತವಳೆ. ರಾಘವೇಂದ್ರ ಸ್ವಾಮಿ ತಂದಲ್ಲಲ್ಲಿ ಲಡ್ಡು ಕಣಮ್ಮ. ಊಬರ್ ಬುಕ್ ಮಾಡ್ದ, ಕಾರ್ ಮಾಡ್ದ, ನಮ್ದೆ ಆಯ್ತಾ. ಕೇಳು, ಅವಾಗ ನಾನು ಹೇಳ್ತಿದ್ದೆ, ಹಿಂಗೆ ನಡ್ಕೊಂಡು ಹೋಗೋವಾಗ ಸಬ್ಬರಿಂದ ಸಿಟಿ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಹೋಗೋವಾಗ ಧರಣಿ ಬ್ಲಾಗ್ ಮಾಡಿರೋದು ಗೊತ್ತಾ ಅಂತ. ಇಲ್ಲೇ ಧರಣಿ ಬ್ಲಾಗ್ ಮಾಡಿರೋದು. ಹಿಂಗೆ ಅಭಿಮಾನ ಮನಸ್ಸಲ್ಲಿ ಇರಲ್ಲ ಕಡೆ. ಗೈಸ್ ಇವ್ಳು ಬರ್ತಿರೋದು ಒಂದೇ ಒಂದು ಸೋಲ್ ರೀಸನ್, ಓಡಿಸ್ಕೊತಿಯಲ್ಲ. ಏನಿಲ್ಲ, ಆಲ್ವೇಸ್ ದೇರ್ ವಿತ್ ಯು ಗೈಸ್. ಮೊನ್ನೆ ಇರ್ಲಿಲ್ಲ, ಹಬ್ಬ ಮಾಡಕ್ ಹೋಗಿದ್ಲು, ಇವಾಗ ಬಂದ್. ಅವಾಗ ಏನಿತ್ತು ಹೇಳು, ಅವಾಗ ಏನಿತ್ತು ಹೇಳು. ನಾನಿದ್ದೆ ಅಲ್ಲ, ಏನು ಕೆಲಸ ಇತ್ತು. ಇವಾಗ ಅದ್ರ ಕೆಲಸ ಇದೆ. ಗಾಡಿ ಬಂದ್ರೆ ಗಾಡಿ ಬುಕ್ ಮಾಡ್ದ, ಊಬರ್ ಬಂದ್ರೆ ಊಬರ್ ಬುಕ್. ಸ್ಟೋರೇಜ್ ಫಿಲ್ ಮಾಡ್ಕೊಂಡವ. ಸ್ಟೋರೇಜ್ ಬುಕ್ ಮಾಡ್ಕೊ ಫಸ್ಟ್. ಸ್ಟೋರೇಜ್ ಎಲ್ಲಿ ಮಾಡ್ಕೊಂಡಿದ್ದಾರೆ? ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು ನಾಳೆ ಬ್ಯಾನರ್ ರಿಲೀಸ್ಗೆ. ಗಣೇಶ ಹಬ್ಬಕ್ಕೆ ನಾಳೆ ನಾವು ಬ್ಯಾನರ್ ರಿಲೀಸ್ ಮಾಡ್ತೀವಿ, ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತವ್ರೆ. ಆದರೆ ಗಣೇಶ ಹಬ್ಬ ಇರಲಿ ಏನಿರಲಿ, ನಾವು ಮಾತ್ರ ನಮ್ಮ ಪ್ರಾಜೆಕ್ಟ್ ಮಾಡಲೇಬೇಕು. ಇನ್ನೊಂದು ಮಾಡೆಲ್ ಇದೆ, ಸೊ ವಿ ಆರ್ ಗೋಯಿಂಗ್ ದೇರ್. ಮೈಕ್ ಅಲ್ಲವಾ? ಓ, ಶೀಸ್ ಆಲ್ ಟ್ರಿಪ್ ಗೈಸ್. ಇವಾಗ ಹೋಗ್ತಾ ಇದ್ವಿ ಕೇಜಸ್ ಎಲ್ಲ ತಗೊಂಡು. ಅಂಡ್ ಅನಿಮಲ್ಸ್ ಅಂದ ತಕ್ಷಣ ನಾವು ಯಾವ್ದಾದ್ರು ತಗೋತೀವಿ ಅಥವಾ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಆ ತರ ಅಲ್ಲ. ನಮ್ಮ ಸ್ಟಡಿ ಪರ್ಪಸ್ಗೆ ಮತ್ತೆ ಲ್ಯಾಬೊರೇಟರಿ ಪ್ರಾಜೆಕ್ಟ್ಗೋಸ್ಕರ ನಾವು ಯೂಸ್ ಮಾಡ್ಬೇಕಾಗಿರೋ ಅನಿಮಲ್ಸ್ ಲೈಕ್ ರ್ಯಾಟ್ಸ್, ಮೈಸ್, ಗುನಿಯಾ ಪಿಗ್, ರ್ಯಾಬಿಟ್ಸ್ ಆ ಥರ. Those are all inbred strains. ಆದ್ರೆ ಇವಾಗ ನಾವು ತಗೋಬರಕ್ಕೆ ನಮ್ ಸ್ಟಡಿಗೆ ಬೇಕಾಗಿರೋದು ರ್ಯಾಟ್, ಅದ್ರಲ್ಲೂ ಕೂಡ ಸ್ಟ್ರೈನ್ಸ್ ಎಲ್ಲ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಆಲ್ಬಿನೋವಿಸ್ಟರ್ ರ್ಯಾಟ್ಸ್, ಸ್ಪ್ರೆಗ್ ಡಾಲಿ ಆ ಥರ ಎಲ್ಲ ಇರುತ್ತೆ. ಅದ್ರ ಜೊತೆ ನಮ್ಗೆ ಬೇಕಾಗಿರೋದು ಮೇಲ್ ಬೇಕಾ ಫೀಮೇಲ್ ಬೇಕಾ ಅಂತನೂ ನಾವು ಕನ್ಸಿಡರ್ ಮಾಡಬೇಕು. ಆದ್ರೆ ನಿನ್ಗೆ ಯಾವ್ದು ಬೇಕಲ್ಲಿ? ನಾನು ಇದರ್ ಸೆಕ್ಸ್ ಹಾಕಿದ್ದೀನಿ, ಸೊ ಫೀಮೇಲ್ ಸಿಕ್ಕಿದೆ. ನಾವ್ ಯೂಶಲಿ ಪ್ರಿಫರ್ ಮಾಡೋದು ಮೇಲ್. ಎಲ್ಲದಕ್ಕೂ ಅಲ್ಲ, ಒಂದೊಂದ್ ಸ್ಟಡೀಸ್ಗೆ ಫೀಮೇಲೇ ಬೇಕಿರುತ್ತೆ, ಅದಕ್ಕೆ ಅಂತಾನೆ ಇರುತ್ತೆ. ಎಕ್ಸಾಂಪಲ್ ಶ್ರಾವ್ಯನ್ ಸ್ಟಡಿ ಅವಳು ಏನ್ ಮಾಡ್ತಿರೋದು ಹೇಳು? ಡಿಸ್ಮೆನೋರಿಯಾ, ಪ್ರೈಮರಿ ಡಿಸ್ಮೆನೋರಿಯಾ ಅಲ್ವಾ? ಅದಕ್ಕೆ ಫೀಮೇಲ್ಸೇ ಬೇಕು, ಬಿಕಾಸ್ ಈಸ್ಟರ್ ಸೈಕಲ್ ಒಳಗೆ ಅವಳ ಸ್ಟಡಿಯಲ್ಲಿ ಇನ್ವಾಲ್ವ್ ಇದೆ.
ಅವಳದೊಂದು ಸ್ಟಡಿ ಪ್ಯಾರಾಮೀಟರ್ ಚೆಕಿಂಗ್ ಈಸ್ಟ್ರೆಸ್ ಸೈಕಲ್ ಬಂದಿದ್ಯಾ ಇಲ್ವಾ ಅಂತ. ಸೊ ಅವಳ ಮೇಲೆ ಯೂಸ್ ಮಾಡಕ್ಕಾಗಲ್ಲ ಆ ತರ. ಅಂಡ್ ಈ ಫೀಲ್ಡ್ ಬಂದ್ರೆ ನಿಮ್ಗೆಲ್ಲ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅಂದ್ರೆ ಮಾಸ್ಟರ್ಸ್ ಇನ್ ಫಾರ್ಮಕಾಲಜಿನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಫಸ್ಟ್ ಸೆಮ್ ಅಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ. ಲೈಕ್ ಸೆಕೆಂಡ್ ಸೆಮ್ ಅಷ್ಟ್ರಲ್ಲಿ ನೀವು ಪ್ರೋಟೋಕಾಲ್ ಮಾಡಿರ್ತೀರ, ಆಮೇಲೆ ಅನಿಮಲ್ಸ್ ತರಿಸ್ತೀರ, ಆಮೇಲೆ ಥೀಸಿಸ್ ಪ್ರಾಜೆಕ್ಟ್ ಅನ್ಕೊಂಡು. ನಮ್ಗೂ ಇವಾಗ ಅವನ್ನೇ ಬಂದಾಗ್ಲೇನೆ ನಮ್ಗೂ ಗೊತ್ತಾಗಿದ್ದು ಅನಿಮಲ್ ಹ್ಯಾಂಡ್ಲಿಂಗ್ ಎಲ್ಲ ನಿಜವಾಗ್ಲೂ ಭಯ ಆಗ್ತಿತ್ತು ಲೈಕ್ ಫಸ್ಟ್ ಸೆಮ್ ಅಲ್ಲೆಲ್ಲ. ಇವಾಗೆಲ್ಲ ಅನಿಮಲ್ ಹ್ಯಾಂಡ್ಲಿಂಗ್ ಇವಾಗ ನೀನ್ ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ ಹೇಳು? ಇನ್ನ ಅನಿಮಲ್ಸ್ ತರಕ್ಕೆ ಅಷ್ಟು ದೂರ ಇದೆ, ಅಲ್ಲಾದ್ಮೇಲೆ ಮಾಸ್ಕ್ ಹಾಕೋ. ಇವಾಗೆಲ್ಲ ಅನಿಮಲ್ ಹ್ಯಾಂಡ್ಲಿಂಗ್ ಕಲ್ತ್ಬಿಟ್ಟಿದೀವಿ. ಎಷ್ಟು ಈಸಿಯಾಗಿ ಅಂದ್ರೆ ಏನೋ ಭಯ ಇಲ್ದಂಗೆ ಹ್ಯಾಂಡಲ್ ಮಾಡ್ತೀವಿ. ಡೋಸ್ ಕೊಡ್ತೀವಿ, ಫೀಡ್ ಮಾಡ್ತೀವಿ, ವಾಟರಿಂಗ್ ಮಾಡ್ತೀವಿ. ಅಷ್ಟೇ. ಇಷ್ಟೊತ್ತು ಮಾತಾಡೋದ್ ನಾನು. ಮೈ ಸೀರಿಯಸ್ಲಿ ನಂಗೆ ಎಷ್ಟು ಡೈಲಾಗ್ ಅದು. ಅನ್ಕೊಳ್ಳ ಅನ್ಕೊಳ್ಳಿಲ್ಲ ಗುರುಗುರು, ಅನ್ಕೊಳ್ಳ ಅನ್ಕೊಂಡ್ ನೋಡ್ಲ ಈದ್ ಬಿಡ್ತೀನಿ ಅದನ್ನ. ಇವತ್ತು ಬೆಳಗ್ಗೆ ನೋಡ್ತೇನೆ. ಫಸ್ಟ್ ನೀವು ನಾನೇನ್ ಅನ್ಬೇಕು? ಏನ್ ಅನ್ಕೊಳ್ಳಲ್ಲ ಬಿಡುಗುರು. ಇಷ್ಟೊತ್ತು ಮಾತಾಡುದ ನಾನು. ಮೈ ಗಾಡ್, ನಾನೇನ್ ಅನ್ಕೊಳ್ಳಲ್ಲ ಬಿಡುಗುರು. ಅನ್ಕೊಳ್ಳ ಏನ್ ಅನ್ಕೊಳ್ಳಲ್ಲ ಬಿಡುಗುರು. ಅನ್ಕೊಂಡ್ ನೋಡ್ಲ. ಇವತ್ತು ಬೆಳಗ್ಗೆ ರೀಲ್ಸ್ ನೋಡ್ದೆ ಅದನ್ನ. ಗಂಡ ಹೆಂಡತಿ ತಿಂತಾ ಇರ್ತಾರೆ, ಗಂಡನ್ ತಟ್ಟೆಲ್ ಚಿಕನ್ ಪೀಸ್ ಇರುತ್ತೆ. ಎಷ್ಟೊಂದ್ ರೀಲ್ಸ್ ಪೆಂಡಿಂಗ್ ಅಲ್ಲಿದೆ. ನಮ್ ಧರ್ಣಿ ಅಕ್ಕ ಅವರು ಸ್ವಲ್ಪ ಚೆಕ್ ಲಿಸ್ಟ್ ಮಾಡ್ಬೇಕು ಇವಾಗ. 1 ಚೆಕ್ ಅಂತ ಮಾಡ್ಬೇಕು. ಎಷ್ಟೊಂದಿದೆ. ಯಾವ್ದ್ಯಾವ್ದು ಹೇಳು? ಇಫ್ ನಾಟ್ ಇವಾಗ ಇದ್ದಾವೆ ಎಷ್ಟೊಂದು. ಮಾಡ್ಬೇಕಷ್ಟೇ, ಟೈಮ್ ಇಲ್ಲ ಇವಾಗ. ಸೆಕೆಂಡ್ ಮಾಡೆಲ್ ನಂದು. ಇವ್ರ ಫ್ರೀ. ನಮ್ದೆಲ್ಲ ಮುಗೀತು, ಬಟ್ ಥೀಸಿಸ್ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೊಂದ್ ಕೆಲ್ಸ ಇದೆ ಅಲ್ಲಿ. ಥೀಸಿಸ್ ಮಾಡ್ಬೇಕು, ವ್ಲಾಗ್ ಮಾಡ್ಬೇಕು, ಎಡಿಟಿಂಗ್ ಮಾಡ್ಬೇಕು, ರೀಲ್ ಮಾಡ್ಬೇಕು, ಊಟ ಮಾಡ್ಬೇಕು, ಮಲ್ಕೋಬೇಕು. ರೀಲ್ ಮಾಡ್ಬೇಕು. ಹಬ್ಬ ಎಲ್ಲ ಮಾಡ್ತಾರೆ, ಥೀಸಿಸ್ ಎಲ್ಲ ಮಾಡೋದೇ ಇಲ್ಲ. ಬಟ್ ಅಲ್ಲಿ ನನ್ ಜೊತೆ ಒಂದ್ ಡ್ಯಾನ್ಸ್ ವಿಡಿಯೋ ಕೇಳ್ತೀನಿ. ಲಲ್ಲಿ ನಾನು ಇವತ್ತು ರೆಡಿನೇ ಆಗಿಲ್ಲ, ಲಲ್ಲಿ ಬಿಡು ಇನ್ನೊಂದ್ ದಿವಸ ರೆಡಿ ಆದಾಗ ಮಾಡೋಣ ಅನ್ನೋದು. ಆಮೇಲೆ ಗಾನಶ್ರೀ, ನಾನು ಇವತ್ತು ಕುರ್ತಾ ಟಾಪ್ ಹಾಕೋ ಬಂದ್ಬಿಡಿದೀನಿ, ನಾಳೆ ಜೀನ್ಸ್ ಹಾಕೊಂಡ್ ಮಾಡೋಣ ಅಂತ. ಇಲ್ಲ, ಹಾನೆಸ್ಟ್ ಆಗಿ ಹೇಳ್ತೀನಿ, ಗಾನ ಮತ್ತೆ ಲಲ್ಲಿಗೆ ಇನ್ಮೇಲೆ ಟೈಮ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಒಪ್ಕೋತಿದ್ದಾಳ ಅವಳೆ. ಟೈಮ್ ಕೊಟ್ಟಿರ್ಲಿಲ್ಲ ಇಷ್ಟ ದಿನ, ಅಥವಾ ಸುಮ್ನೆ ಕೊಟ್ಟಿದ್ಲೇನೋ. ಇವಾಗ ನಿಜವಾಗ್ಲೂ ಕೊಟ್ಟಾಗ ರೀಲ್ಗಳು ಬರುತ್ತೆ ನೋಡಿ. ಫ್ರೆಂಡ್ಸ್ ರೀಲು, ಆಮೇಲೆ ಡ್ಯಾನ್ಸ್ ರೀಲ್, ಏನಾದ್ರು ಡೈಲಾಗ್ಸ್ ರೀಲ್ ಬರ್ತಿರುತ್ತೆ. ಮಾಸ್ಟರ್ಸ್ ಬಗ್ಗೆ ಹೇಳ್ತಾ ಇದ್ರೆ ರೀಲ್ ಬಗ್ಗೆ ಹೋಗ್ಬಿಟ್ಲಿ. ನಮ್ಗಿನ್ನ ನಾನು ಏನ್ ಓದ್ತಾ ಇರೋದು ಅಥವಾ ಹೆಂಗೆ ಈ ಫೀಲ್ಡ್ ಬಂದಿದ್ದು ನಾನು ಅಂತ ಏನಾದ್ರು ಡೌಟ್ಸ್ ಇದ್ರೆ ಐ ಕ್ಯಾನ್ ಕ್ಲಾರಿಫೈ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ನನ್ನ ಎಜುಕೇಶನ್ ಬಗ್ಗೆ ಬೇಕಂದ್ರೆ ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಡೌಟ್ಸ್ ಕ್ಲಿಯರ್ ಮಾಡೋಣ. ಹಾ, ನಿಮ್ಗೂ ಈ ಫೀಲ್ಡ್ ಬರ್ಬೇಕಂತ ಇಂಟ್ರೆಸ್ಟ್ ಇದ್ರು ಕೂಡ ಕಾಂಟ್ಯಾಕ್ಟ್ ಧರಣಿ ಬಿವಿ. ನಾನಿರ್ಲಿ, ಲಲಿತಾ ಅವರು ಜಿಪ್ಯಾಟ್ ಕ್ವಾಲಿಫೈ ಆಗಿದ್ದಾರೆ. ನನ್ ಪಕ್ಕ ಇರೋದು ಜಿಪ್ಯಾಟ್ ಕ್ವಾಲಿಫೈ. ಸೆಕೆಂಡ್ ಅಟೆಂಪ್ಟ್. ಇಟ್ಸ್ ಓಕೆ, ಬಟ್ ಕ್ವಾಲಿಫೈ. ಅವಳಿಗೆ ಸ್ಕಾಲರ್ಶಿಪ್ ಕೂಡ ಬರುತ್ತಲ್ವಾ? ವಾವ್, ಯಾವ್ದದು? ಪುತ್ತಿಗೆ ಮಟ್ಟ ಅವತ್ತು. ಓದಿದ್ ನಿಮ್ ಮರಿ ಮಲ್ಲಪ್ಪನ್ ಸ್ಕೂಲು. ಇದು ಮಹಾಜನಾಸ್ ಇಶ್. ದೊಡ್ಡ ಗಣಪತಿ ಟೆಂಪಲ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನಮ್ದು ಪ್ರತಿ ದಸರಾ ಟೈಮಲ್ಲೇ ಎಕ್ಸಾಮ್ಸ್ ಇರ್ತಿತ್ತು, ಗೊತ್ತಾ? ಇವಾಗ್ಲೂ ಹಂಗೆ ಅನ್ಸುತ್ತೆ ಕಣಪ್ಪ. ನೋಡಿ ಡೇಟ್ ರಿಲೀಸ್ ಆಗಿದ್ಯಾ ಅಂತ. ನಾನು ಅಷ್ಟ್ರಲ್ಲಿ ಥೀಸಿಸ್ ಮಾಡಿ ಮುಗಿಸ್ರೆ ದಸರಾ ಲೈವ್ ಬರೋದೆ. ವೆಟನರಿ ಕಾಲೇಜ್ ಹತ್ರ ಬಂದ್ವಿ. ನಿನ್ ರಿಯಾಕ್ಷನ್ ಬೇರೆ ನೋಡ್ತೀಯಾ? ಗೈಸ್ ನಾವೆಂತ ತಪ್ಪು ಮಾಡಿದ್ವಿ ಅಂದರೆ ವೆಟನರಿ ಹಾಸ್ಪಿಟಲ್ ಬ್ರೀಡಿಂಗ್ ಸೆಂಟರ್ ಅಲ್ಲಿಗೆ ಹೋಗ್ದೇನೆ ಕಾಲೇಜ್ ಹತ್ರ ಹೋಗ್ಬಿಟ್ವಿ. ಇವಾಗ ಇದನ್ನ ಇಟ್ಕೊಂಡು ವಾಪಸ್ ಹೋಗ್ತೀವಿ.
ಸ್ವಲ್ಪ ದೂರ ಇದೆ. ಪಾಪ ನಲ್ಲಿದೆ ಫುಲ್ ವೆಯ್ಟ್, ನಂದೇ ಕಮ್ಮಿ. ನೀರಿದೆ ಗೈಸ್. ವಾಟರ್ ಇದೆ, ಯಾಕಂದ್ರೆ ಅದು ಬರುವಾಗ ಹಸಿವಾಗುತ್ತಲ್ವಾ, ದಾವ ಆಗುತ್ತಲ್ವಾ. ಫೀಡ್ ತಂದಿದ್ವಿ. ಇದು ಬೀದಿ ನಾಯಿಗಳಿಗೆ ಅಥವಾ ಸಾಕಿರೋ ನಾಯಿಗಳಿಗೂ ಏನಾದರೂ ಇರುತ್ತೆ ಅಲ್ವಾ, ಅದನ್ನ ಬಿಡಿಸ್ಕೊಡ್ತಾರೆ. ಇಲ್ಲೆಲ್ಲ ಫುಲ್ ಹಾಂ, ರ್ಯಾಬಿಟ್ಟು, ಕೋಳಿನೂ ಇದೆ. ಮತ್ತು ಅದು ಫುಲ್ ಡಾಗ್ ಸೆಂಟರ್ ಅನಿಸುತ್ತೆ, ಶೆಲ್ಟರ್. ಸ್ಮಾಲ್ ಅನಿಮಲ ಸಿಕ್ತು ಇಲ್ಲೇ ನಮಗೆ ಆಶ್ರಯ. ಫೈನಲಿ ಸ್ಮಾಲ್ ಅನಿಮಲ್ ಸಿಕ್ತು. ಇಲ್ಲೇ ನಮಗೆ ರ್ಯಾಟ್ ಸಿಗೋದು. ಕರೆಕ್ಟ್ ದಾರಿಗೆ ಕಳಿಸಿದ್ರು ಅಯ್ಯಪ್ಪ ಫಸ್ಟ್ ಅಂಕಲ್. ನಾನು ಬರ್ಬೋದಿತ್ತು. ಸದ್ಯ ಇಬ್ಬರು ಕರೆಕ್ಟಾಗಿ ಹೇಳಿದ್ರು. ಇವಾಗ ಈ ಕೇಜಿಗೆ ರ್ಯಾಟ್ ಹಾಕೊಂಡು ತುಂಬತ್ತೆ ಪೇ ಮಾಡಿ ಅಂತ ಹೊರಡೋದು. ಓಕೆ ಅಲ್ಲ, ನಾಟ್ ಬ್ಯಾಡ್ ತಾನೆ ಅಂತ ಪೇ ಮಾಡಿಸ್ತೀಯಾ? ಅಲ್ಲಿ 190 ಇದೆ. ಓಕೆ ತಾನೆ, ಎಲ್ಲ ಅಷ್ಟೇ ಇದೆ. ಅಂದರೆ ನಾವು 2 ವೀಕ್ಸ್ ಬ್ಯಾಕ್ ನೋಡಿದ್ದು 90 ಇದ್ದು, ಅದು ಇವಾಗ ಆಲ್ಮೋಸ್ಟ್ 100-105 ಹಂಗೆ ಬಂದಿರುತ್ತೆ. ಓಕೆ ಇದೆ. ಹಾಂ, ಏನು ಸ್ಟಡಿಗೆ ಆ್ಯಂಟಿ ಹೆಮರಾಯ್ಡ್ಸ್. ಮಾಡ್ತಾರೆ. ಅವಾಗ ಅವ್ರೊಂದು ಜಾಸ್ತಿ ಅನ್ಸಿದ್ರೆ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ. ಸೊ ಅದಲ್ಲೆಲ್ಲ ಒಂದು 2-3 ಹಂಗಾಗಿರುತ್ತೆ. ಈಗ ನಾವಾಗಿರೋದು ಫಸ್ಟ್ ಎಲ್ಲ ಇವರೇ ಇದ್ವಿ. ನಾವು ಪಿ ಜಿ ಸಿಗೋದಕ್ಕೆ ನಮಗೂ ಅಭ್ಯಾಸ ಆಗುತ್ತೆ. ನೆಕ್ಸ್ಟ್ ನಾವೇನಾದರೂ ಇದು ಮಾಡೋದ್ರೆ ಬ್ರೀಡಿಂಗ್ ಡೇಟ್ ಎಲ್ಲ ಬರ್ಕೊಂಡು ಯಾವಾಗ ಪರ್ಸುಲೇಟ್ ಆಯಿತು, ನೆಕ್ಸ್ಟ್ ಯಾವ ಏಜ್ ವೀನಿಂಗ್ ಏಜ್ ಎಲ್ಲ ನಾವೇ ಮಾಡ್ತೀವಿ. ಸೊ ನಾವು ಬಂದಮೇಲೆ ಅದೆಲ್ಲ ಸಪ್ರೇಟ್ ಮಾಡಿದ್ದೀವಿ. ಪ್ರೆಗ್ನೆಂಟ್ ಇರೋದೆಲ್ಲ ಬೇರೆ ರೂಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಯಾರು ಕೇಳಿದ್ರೆ ಅಮ್ಮನ ಜೊತೆನೇ ಇಟ್ಟಿರ್ತೀರಾ? ವೀನಿಂಗ್ ಏಜ್ ಮಾಡೋ ತನಕನೂ ಅದೇ ಅಲ್ಲೇ ಅಲ್ವಾ? ಏಜ್ ಡಿಸೀಸ್ ಎಲ್ಲ ಬಿಟ್ಟೋಗಿರ್ತಾರಲ್ಲ ಕೆಲವರು, ಇಲ್ಲೇ ಬಿಟ್ಟೋಗಿರ್ತಾರೆ. ಲೈಕ್ ಅನಾಥಾಶ್ರಮ ಥರ ಪ್ರಾಣಿಗಳು. ಚೆನ್ನಾಗಿದೆ. ಸಿಂಪಲ್ ವರ್ಷನ್ ಕರುಣಾಶ್ರಮ. ಹಾಂ, ಕರುಣಾ ಅನಿಮಲ್ ಶೆಲ್ಟರ್. ಅನಿಮಲ್ ಹೌಸ್ ಹತ್ರ ಇದ್ದೀವಿ. ಅನಿಮಲ್ಸ್ ಎಲ್ಲ ತಗೊಂಡ್ವಿ. ಆದರೆ ಬುಕ್ ಮಾಡೋಣ ಅಂದರೆ ಕಾರ್ ಮಾಡ್ತಾಯಿದ್ದೀವಿ ಬುಕ್ಕು. ಆದರೆ ಕೇಜಸ್ನೆಲ್ಲ ಒಳಗಡೆ ತಗೋತಾರ ಕಾರ್ ಒಳಗಡೆ ಅಂತ ಡೌಟ್ ಇದೆ. ತಗೋತಾರ. ಈಗ ಬರುವಾಗೇನೋ ವಿತೌಟ್ ಅನಿಮಲ್ಸ್ ತಂದ್ವಿ. ಸೊ ಕೇಜ್ ತೊಗೊಂಡು ಬಂದ್ವಿ. ಇವಾಗ ಹೋಗುವಾಗ ಅನಿಮಲ್ಸ್ನ ತಗೋತಾರ ಇಲ್ವಾ ಅನ್ನೋದೇ ಡೌಟ್. ಹೊಡಿತೀನಿ ಕಾಡು ನಿಂಗೆ. ಅದು ಯಾರಾದರೂ ಅನಿಮಲ್ಸ್ ತೊಗೊಳಕ್ಕೆ ಬಂದರೆ ಇಲ್ಲಿಗೆ ಬನ್ನಿ, ನಿಮಗೆ 100 ರೂಪೀಸಿಗೆಲ್ಲ ಸಿಗುತ್ತೆ. ಅವರೇ ಹೇಳಿದ್ರು ನಿಮ್ಗೆ ಯಾರಾದ್ರೂ ಗೊತ್ತಿರೋದ ಕಳ್ಸಪ್ಪ ಅಂತ. ಬಟ್ ನಾವ್ಯಾಕೆ ಇಲ್ಲಿ ತಗೊಳ್ಳಿಲ್ಲ? ಬಕ್ರಾ ನಿಜವಾಗ್ಲೂ ಒಂದು ಅನಿಮಲ್ 100ಗೆಲ್ಲ ಸಿಗುತ್ತೆ. ನಾವು ಕೊಟ್ಟಿದ್ದು ಆಲ್ಮೋಸ್ಟ್ 300 270 ಆ ರೇಂಜ್. 275 ತಾನೆ. ಇವಾಗ ಅವಳಿಗೆ 100 ರೂಪೀಸಿಗೆಲ್ಲ ಸಿಕ್ತು. 42 ಅನಿಮಲ್ಸ್. ಕಂಗ್ರ್ಯಾಚುಲೇಷನ್ಸ್ನಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ. ಆಟೋ ಬರ್ತಿಲ್ಲ ಅಲ್ಲ, ಕಾರ್ ಅದು ಕಾರ್ ಬರ್ತಾರೆ. ಅವ್ರೇನಾದ್ರು ಇಲ್ಲ ಮೇಡಮ್ ಕೇಜ್ ಎಲ್ಲ ಒಳಗಡೆ ತಗೊಳಲ್ಲ ಅಷ್ಟೊಂದು ಕಾಲ್ ಮಾಡ್ತಾ ಇದೀವಿ, ಪಿಕ್ಕೇ ಮಾಡ್ತಿಲ್ಲ. ಆದರೆ ಇಲ್ಲಿ ಬಂದಾಗ ನೀವು ಕ್ಯಾಶ್ ತಗೊಂಡು ಬನ್ನಿ ದಯವಿಟ್ಟು. ಕ್ಯಾಶ್ ಇಲ್ದೇನೆ ಅವರು ಗೂಗಲ್ ಪೇ ಫೋನ್ ಪೇ ನಾವು ಮಾಡಿದ್ದಲ್ಲ. ಇಷ್ಟೊತ್ತಾಯ್ತು. ಆ್ಯಂಡ್ ಲೆಟರ್ ಬರೆದು 42 ಅನಿಮಲ್ಸ್ ತಗೋತಾ ಇದ್ವಿ. ಅರ್ಧ ಅವರ್ ಕಾಯಿಸಿದ್ಲ ಅಮ್ಮ. ಮ್ಯಾಮ್ ಏನಾದರೂ ವ್ಲಾಗ್ ನೋಡಲ್ಲ ಬಿಡಿದ್ದಾನೆ. ಅವ್ರು ಪೇಪರ್ ಓದೋರು. ಫ್ರೀ ಟೈಮ್ ಫೋನ್ ಬಿಸಾಕ್ಬಿಟ್ಟು ಪೇಪರ್ ಓದ್ತಾವ್ರೆ. ಸೊ ವ್ಲಾಗ್ ಎಲ್ಲ ನೋಡ್ತಾರ ಗೈಸ್. ನೀವು ವ್ಲಾಗ್ ನೋಡೋರು ಪೇಪರ್ ಓದ್ತೀರಾ? ಹಂಗೆ ಪೇಪರ್ ಓದೋರು ವ್ಲಾಗ್ ನೋಡಲ್ಲ. ನನ್ನ ವ್ಲಾಗ್ ಎಲ್ಲರೂ ನೋಡೋ ಥರ ಮಾಡಬೇಕಲ್ಲ. ಎದ್ದೇಳಿ ಹುಟ್ಟಬೇಕಾ?
ಹೋಗ್ಬಾರ್ದಂತೆ. ನಮ್ಮ ಮ್ಯಾಮ್ ಹೇಳ್ತಿದ್ರು ಯಾರಾದರೂ ಚೆಕ್ ಮಾಡಿಬಿಟ್ರೆ ಇನ್ಸ್ಪೆಕ್ಟ್ ಮಾಡಿಬಿಟ್ರೆ ಅಂತ. ಭರತ್ ವೆಟರ್ನರಿಯನ್ ವರ್ಟಿಬ್ರೇಟ್ಸ್ ಅವರು ಹಿಂಗೆ ತಂದ್ಕೊಡೋದು, ಅವ್ನು ಡಿಕ್ಕಿಯಲ್ಲಿ ಹಾಕ್ಕೊಂಡು ಬರ್ತಾನೆ. ಸೊ ಆದರೆ ನಮಗೆ ಕ್ಯಾಬ್ ಅವ್ರು ಅಕ್ಸೆಪ್ಟ್ ಮಾಡಿದ್ರಲ್ಲ, ಗ್ರೇಟ್. ಕ್ಯಾಬ್ ಅಣ್ಣಂಗೆ ಥ್ಯಾಂಕ್ ಯು. ಇವಾಗ ಏನು ಅಂತಂದರೆ ಧರಣಿ ಅವ್ರನ್ನ ಕಾಯಿಸ್ಬಿಟ್ಟೆ ನಾನು. ಪ್ರಾಬ್ಲಮ್ ಇಲ್ಲ ಅಂದರೆ ಪ್ರೆಸೆಂಟೇಷನ್ ಕೊಡ್ಬೇಕಂತೆ. ಇವಾಗ ಅದೇ ಟೆನ್ಷನ್ ಆಗ್ಬಿಟ್ಟಿದೆ. ಈಗಷ್ಟೇ ಕೊಟ್ಟಿದ್ವಿ ಥರ್ಡ್ ಸೆಮಲ್ಲಿ ಒಂದ್ಸಲ, ಈಗಲ್ಲ ನಾನು ಕೊಟ್ಟಿದ್ದು ಡಿಸೆಂಬರಲ್ಲಿ. ಥರ್ಡ್ ಸೆಮಲ್ಲಿ ಕೊಟ್ಟಿದ್ವಿ, ಫೋರ್ತ್ ಸೆಮಲ್ಲಿ ಒಂದ್ಸಲ ಕೊಡ್ಬೇಕಂತೆ. ಅದು ಸ್ಯಾಟರ್ಡೇನು. ಇನ್ನು 2 ದಿನ ಟೈಮ್ ಇರುತ್ತೆ. ಒಂದು ಆರ್ಟಿಕಲ್ ಹುಡ್ಬೇಕು, PPT ಮಾಡಬೇಕು, ಅದೇ ಸ್ಲೈಡ್ಸ್ ಎಲ್ಲ ಮಾಡಿ. ಆರ್ಟಿಕಲ್ ಹುಡ್ಕೋಕ್ಕೆ 1 ವೀಕ್ ಬೇಕಾಗುತ್ತೆ ನನಗೆ. ಸ್ಲೈಡ್ಸ್ ಮಾಡೋಕ್ಕೆ 1 ಮಂತು. ಎಲ್ಲರಿಗೂ ಅಷ್ಟೇ. ಆಮೇಲೆ ಪ್ರೆಸೆಂಟೇಷನ್ ಮಾಡಿದ್ದೆ, ಅದಕ್ಕೆ ಮಾರ್ಕ್ಸ್. ಇದನ್ನು ಯಾವಾಗ ಎಡಿಟ್ ಮಾಡಾಕ್ತೀನಿ ನನಗೆ ನಿಜ ಗೊತ್ತಿತ್ತು. ಆಫ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಲ್ಲಿ ತನಕ. ವಿಲ್ ಗೆಟ್ ಬ್ಯಾಕ್ ಟು ನ್ಯೂ ಕಂಟೆಂಟ್ಸ್. ಸುಸ್ತಾಗೈತೆ ಟಡ ಅಂತ. ನಮ್ಮ ಅನಿಮಲ್ ಹೌಸ್ಗೆ ಸಾಗಿಸ್ಬಿಟ್ವಿ. ಅಲ್ಲಿಂದ ಬಂದು ಇಲ್ಲಿವರೆಗೆ ಸಾಗಿಸಿದ್ದೀವಿ. ಅಲ್ಲಲ್ಲಿ ಇವಾಗ ಆ್ಯಡ್ ಮಾಡಬೇಕು ಅನಿಮಲ್ಸ್ನೆಲ್ಲ.